ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ. ಎರಡು ಕನಸಿದಾವು. ಜೈನರಿಗೆ ನಿಗಮ ಮಂಡಲ ಆಗಬೇಕಾ, ನೀವು ಮುಖ್ಯಮಂತ್ರಿ ಆಗಬೇಕು. ಇವತ್ತು ನವಗ್ರಹ ಹವನ ಆಗಿದೆ, ನವಗ್ರಹ ಅನುಷ್ಠಾನ ಆಗಿದೆ. 18 ಆಚಾರ್ಯಗಳು ಕುಯ್ದಾರ. ತಥಾಸ್ತು ಅಂತ ಎಲ್ಲರೂ ಆಚಾರ್ಯಗಳು ಆಶೀರ್ವಾದ ಎರಡೂ ಕೈ ಮೇಲೆ ಮಾಡಿ ಎಲ್ಲ ಆಚಾರ್ಯಗಳೇ ಮುಖ್ಯಮಂತ್ರಿ ಭಾಗಿ ಭವ. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿಯನ್ನು ನೀಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ಶಿವಕುಮಾರ್ ಸಾಹೇಬರು 40 ವರ್ಷ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ರಾಜ್ಯದುದ್ದಗಲಕ್ಕೂ ಓಡಾಡಿ ಊಟ ನಿದ್ದೆ ಏನು ಮಾಡದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು 138 ಸೀಟು ಗೆಲ್ಲಿಸುವ ಮೂಲಕ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಹೈಕಮಾಂಡ್ ಮೂಲಕ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಇಡೀ ಕರ್ನಾಟಕದ ಡಿಕೆ ಶಿವಕುಮಾರ್ ಬೆಂಬಲಿಗರ ಆಸೆ. ಮುಂದಿನ ದಿನದಲ್ಲಿ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗದೆ ಹೋದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇರುವುದಿಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು. ಮುಖ್ಯಮಂತ್ರಿ ಆಗದಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರೋದಿಲ್ಲ. ನಮ್ಮ ಆಸೆ ಒಂದೇ, ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು. ಕಟ್ಟ ಕಡೆಯ ಕಾರ್ಯಕರ್ತರನ್ನು ತಲುಪುವ ಏಕೈಕ ನಾಯಕ, ಕಾಂಗ್ರೆಸ್ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರನ್ನು ತಲುಪುವ ಏಕೈಕ ನಾಯಕ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು. ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಬಂದಾಗ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ಎಲ್ಲವನ್ನು ಜವಾಬ್ದಾರಿಯಿಂದ ನಿಭಾಯಿಸಿ ಪಕ್ಷವನ್ನು ಯಶಸ್ವಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು. ಈ ರಾಜ್ಯದ ಎಲ್ಲ ಅವರ ಅಭಿಮಾನಿಗಳಿಗೆ ನ್ಯಾಯ ಸಿಗಬೇಕು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ ಅಂದ್ರೆ ಅದು ನಮ್ಮ ಡಿಕೆ ಶಿವಕುಮಾರ್, ಕನಕಪುರದ ಗಂಡು. ಸಾಕಷ್ಟು ಜನ ಪೈಪೋಟಿ ಮಾಡಿ ಸರ್ ಕಷ್ಟಪಟ್ಟು ದುಡಿದಿದ್ದಾರೆ. ಮೊದಲು ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಕೂಲಿ ಸಿಗ್ಬೇಕು. ಡಿಕೆ ಶಿವಕುಮಾರ್ ಸಾಹೇಬರ ಅಭಿಮಾನಿಗಳ ಒತ್ತಾಯ ಒಂದೇ, ಕಷ್ಟಪಟ್ಟು ಡಿಕೆ ಶಿವಕುಮಾರ್ ಸಾಹೇಬರು ದುಡಿದಿದ್ದಾರಲ್ಲ ಅದಕ್ಕೆ ಫಸ್ಟ್ ಕೂಲಿ ಸಿಗಬೇಕು. ಕೆಪಿಸಿಸಿ ಅಧ್ಯಕ್ಷರು ಯಾರಾಗಿರ್ತಾರೆ ಅವ್ರಿಗೆ ಮೊದಲು ಮುಖ್ಯಮಂತ್ರಿ ಆಗ್ಬೇಕು. ಆದ್ರೆ ನಾವು ನಮ್ಮ ಹೈಕಮಾಂಡ್ ಮೂಲಕ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ. ಯಾಕೆ ಹೈಕಮಾಂಡ್ ಹೇಳಿದ್ರಿಂದ ಇವತ್ತು ನಮ್ಮ ಡಿಕೆ ಶಿವಕುಮಾರ್ ಸೋತಿದ್ದು ಯಾರಿಗೂ ಅಲ್ಲ, ಸಿದ್ದರಾಮಯ್ಯಗೂ ಅಲ್ಲ, ಈ ರಾಜ್ಯದ ಜನರಿಗೆ ತಾನು ಕೊಟ್ಟಂತ 5 ಗ್ಯಾರಂಟಿಗೆ ಇವತ್ತು ನಮ್ಮ ಡಿಕೆ ಶಿವಕುಮಾರ್ ಸೋತಿದ್ದಾರೆ. ಆದ್ರೂ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬ್ರ ತಲೆ ತಾಳ್ಮೆ ಇದೆ. ನಾವು ಕಾಯ್ತಾ ಇದ್ವಿ, ಡಿಕೆ ಶಿವಕುಮಾರ್ ಕಾರ್ಯಕರ್ತರು ತಾಳ್ಮೆಯಿಂದ ಇದ್ದೀವಿ. ಮುಂದಿನ ದಿನದಲ್ಲಿ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗದೆ ಹೋದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲ ಆಗೋದ್ರಲ್ಲಿ ಸತ್ಯ. ವೀರೇಶ್ ಕುಮಾರ್ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗ, ಕೊಪ್ಪಳ ಜಿಲ್ಲಾ, ಯಲಬುರ್ಗಾ ಯುವ ಕಾಂಗ್ರೆಸ್. ನಿನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ನೆಕ್ಸ್ಟ್ ಸಿಎಂ ಅಂತೇಳಿ ಆ ಪ್ಲೇ ಕಾರ್ಡ್ಗಳನ್ನ ಇಟ್ಕೊಂಡು ಪ್ರಿಯಾಂಕಾ ಗಾಂಧಿ ಅವರು ಬಂದಾಗ ಅವರು ಪ್ರದರ್ಶನ ಮಾಡಿರುವಂತದ್ದು. ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಫೋಟೋ ಇಟ್ಕೊಂಡು ಅವರು ಮೀಡಿಯಾಗಳ ಮುಂದೆ ಹೇಳ್ತಾರೆ, ಡಿಕೆ ಶಿವಕುಮಾರ್ 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದಾರೆ, 136 ಸ್ಥಾನಗಳ ಬರೋದಕ್ಕೆ ಡಿಕೆ ಶಿವಕುಮಾರ್ ಅವರ ಶ್ರಮ ಇದೆ, ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳ್ತಾರೆ. ಇದು ಡಿಕೆ ಶಿವಕುಮಾರ್ ಅವರ ಬದಲಿ ಆಟ. ಡಿಕೆ ಶಿವಕುಮಾರ್ ಅವರು ತನ್ನ ದಾಳವನ್ನ ಉರುಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಹತ್ರ ಆಗ್ತಾ ಇದ್ದೀನಿ ಅಂತೇಳಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿಕೊಳ್ಳಿಕ್ಕೆ ಹೊರಟಿದಾರ. ಬಾಲಕೃಷ್ಣ ಅವರು ಹೇಳ್ತಾರೆ, ಮಾಗಡಿ ಶಾಸಕರು ಬಾಲಕೃಷ್ಣ ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೇಳ್ತಾರೆ. ಹಿಂದೆ ಒಂದು 6 ತಿಂಗಳು ಹಿಂದೆ ಇದೇ ಬಾಲಕೃಷ್ಣ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರು. ಈಗ ಮತ್ತೊಮ್ಮೆ 4 ದಿವಸಗಳ ಹಿಂದೆ ಇದೇ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಬೆಳಗಾವಿಯ ಸಮಾರಂಭದಲ್ಲಿ ಪ್ಲೇ ಕಾರ್ಡ್ಗಳನ್ನು ಇಟ್ಕೊಂಡು ಅವರ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷರೇ ಯಾವಾಗ್ಲೂ ಮುಖ್ಯಮಂತ್ರಿ ಆಗ್ತಾ ಇದ್ದಿದ್ದು. ಈ ಬಾರಿ ಸಿದ್ದರಾಮಯ್ಯನವರು ಬಂದ ಮೇಲೆ ಇದು ಸಂಪ್ರದಾಯ ಚೇಂಜ್ ಆಯ್ತು. ಚೇಂಜ್ ಆದ ನಂತರ ಈಗ ಮತ್ತೊಮ್ಮೆ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳುವಂತಹ ಕೂಗೇನಿದೆಯಲ್ಲ, ಇದಕ್ಕೆ ಹೈಕಮಾಂಡ್ ಬ್ರೇಕ್ ಆಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಒಂದು ಎಚ್ಚರಿಕೆ, ಹೈಕಮಾಂಡ್ ಎಚ್ಚರಿಕೆಯಿಂದಾಗಿ ಎಲ್ಲರೂ ಬಾಯಿ ಮುಚ್ಚಿದ್ರು. ನಿನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ಆ ಪ್ಲೇ ಕಾರ್ಡ್ಗಳು ಈ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಸಂದೇಶವನ್ನ ಇಲ್ಲಿ ಜನಸಾಮಾನ್ಯರಿಂದ ಹೊರಗಡೆ ಬರುವಂತಹ ಕೆಲಸ ಆಗಿದೆ.
ಬಹುಶಃ ಇವ್ರು ಏನು ಒಪ್ಪಂದ ಆಗಿದೆಯೋ, ಒಪ್ಪಂದ ಆಗಿಲ್ವೋ, ಏನೋ ಪವರ್ ಶೇರಿಂಗ್ ಆಗಿದೆಯೋ ಆಗಿಲ್ವೋ, ಆದರೆ ಡಿ ಕೆ ಶಿವಕುಮಾರ್ ಅವರ ನಡೆ ಇದೆಯಲ್ಲ, ನೀವು ಆರಂಭದಿಂದಲೂ ಅವರ ರಾಜಕೀಯ ನಡೆಯನ್ನ ನೀವು ಗಮನಿಸಿ ಬಂದರೆ, ನಿಮ್ಮ ರಾಜಕೀಯ ನಡೆ, ಅವರು 700 MLA ಆದಾಗಿನಿಂದ ಇವತ್ತಿನವರೆಗೂ DCM ಆದಾಗಿನಿಂದಲೂ ಅವರು ಹಂತ ಹಂತವಾಗಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಆ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ, ಹಂತ ಹಂತವಾಗಿ ಮೇಲೆ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಗಮನಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಆ ವ್ಯಕ್ತಿ ಯಾವತ್ತಿಗೂ ಸಿಟ್ಟು ಮಾಡಿಕೊಂಡಿಲ್ಲ, ಯಾವತ್ತಿಗೂ ಸಹ ಅತಿರೇಕದ ಮಾತುಗಳನ್ನ ಹೇಳಿಲ್ಲ. ಅವರು ತನ್ನ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಅವರು ಯಾವ ರೀತಿ ದಾಳವನ್ನ ಉರುಳಿಸಿ ತನಗೆ ಆಗಬೇಕಾದಂತದ್ದನ್ನ ಮಾಡ್ಕೊಳ್ಬೇಕು ಅಂತೇಳಿ ಅನಾದಿ ಕಾಲದಿಂದಲೂ, ಅಂದ್ರೆ 40 ವರ್ಷಗಳ ಕಾಲದಿಂದಲೂ ಅವರು ಮುಂದುವರಿಸಿಕೊಂಡೇ ಬರ್ತಾ ಇದ್ದಾರೆ. ಇವತ್ತಿಗೂ ಸಹ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ತಾರೆ. ಹೈಕಮಾಂಡ್ ನಮ್ಮ ಜೊತೆಲಿದ್ದಾರೆ ಅಂತ ಅವ್ರು ನಂಬ್ಕೊಂಡಿದ್ದಾರೆ. ಪವರ್ ಶೇರಿಂಗ್ ವಿಚಾರ ಏನಾಗಿದೆಯೋ ಅದು ಡಿ ಕೆ ಶಿವಕುಮಾರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸುರ್ಜೇವಾಲಾಗೆ, ವೇಣುಗೋಪಾಲ್ಗೆ, ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ಮತ್ತೆ ಸಿದ್ದರಾಮಯ್ಯನವರಿಗೆ ಇಷ್ಟು ಜನಕ್ಕೆ ಗೊತ್ತಿರುತ್ತೆ. ಆಗಿದೆಯೋ ಎಲ್ಲ ಗೊತ್ತಿಲ್ಲ, ಆದರೆ ಕ್ಲೇಮ್ ಅಂತೂ ಮಾಡ್ತಾ ಇದ್ದಾರೆ. 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾನು ಕ್ಲೇಮ್ ಮಾಡ್ತೀನಿ ಅಂತ ಹೇಳ್ತಾರೆ. 2028ಕ್ಕೆ ಯಾವ ಸರ್ಕಾರ ಬರುತ್ತೋ ಗೊತ್ತಿಲ್ಲ, ಆದರೂ ಸಹ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನಾನು 2028ಕ್ಕೆ ಮುಖ್ಯಮಂತ್ರಿಯಾಗಿ ನಾನು ಅಭ್ಯರ್ಥಿಯಾಗಿ ನಾನು ಹೊರಹೊಮ್ತೀನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈಗ ಪ್ರಸ್ತುತ ಏನು ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ತುಂಬುತ್ತಾ ಇದೆ. ಇನ್ನು 6 ತಿಂಗಳ ನಂತರ, 2.5 ವರ್ಷಗಳ ನಂತರ, ಅಂದ್ರೆ ನವೆಂಬರ್ ತಿಂಗಳು, ಮೋಸ್ಟ್ಲಿ ನವೆಂಬರ್ ಅಥವಾ ಡಿಸೆಂಬರ್ ಒಳಗಡೆಗೆ 2.5 ವರ್ಷ ಮುಗಿಯುತ್ತೆ. 2.5 ವರ್ಷ ಮುಗಿದ ಮೇಲೆ ಈ ಪವರ್ ಶೇರಿಂಗ್ ಏನಾದ್ರೂ ಇತ್ತು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು. ಅದನ್ನ ಈಗಲಿಂದಲೇ ಅವರ ಅಭಿಮಾನಿಗಳು, ಇವಾಗ ನಮ್ಮ ದಾವಣಗೆರೆಯ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಅವರು ಆಗಾಗ ಹೇಳ್ತಾ ಇರ್ತಾರೆ, ಮಂಡ್ಯದ ಶಾಸಕ ರವಿ ಗಾಡಿ ಅವರು ಆಗಾಗ ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ. ಡಿ ಕೆ ಶಿವಕುಮಾರ್ ಅವರ ನಡೆ ಏನಿದೆಯಲ್ಲ, ಅವರ ಎಚ್ಚರಿಕೆ ನಡೆ ಇದೆಯಲ್ಲ, ಆ ಚಾಣಾಕ್ಷ ನಡೆ ಇದೆಯಲ್ಲ, ಅದು ನಿನ್ನೆ ಬೆಳಗಾವಿಯ ಕಾರ್ಯಕ್ರಮದಲ್ಲಿ ಫೋಟೋಗಳ ಮೂಲಕ ಹೊರ ಬಂದಿರುವಂತದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಎರಡು ಕನಸಿದಾವು. ಜೈನರಿಗೆ ನಿಗಮ ಮಂಡಲ ಆಗಬೇಕಾ, ನೀವು ಮುಖ್ಯಮಂತ್ರಿ ಆಗಬೇಕು. ಇವತ್ತು ನವಗ್ರಹ ಹವನ ಆಗಿದೆ, ನವಗ್ರಹ ಅನುಷ್ಠಾನ ಆಗಿದೆ. 18 ಆಚಾರ್ಯಗಳು ಕುಯ್ದಾರ, ತಥಾಸ್ತು ಅಂತ ಎಲ್ಲರೂ ಆಚಾರ್ಯಗಳು ಆಶೀರ್ವಾದ ಎರಡೂ ಕೈ ಮೇಲೆ ಮಾಡಿ ಎಲ್ಲ ಆಚಾರ್ಯಗಳೇ ಮುಖ್ಯಮಂತ್ರಿ ಭಾಗಿ ಭವ. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡ್ತಾನೋ, ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿ ಕೆ ಶಿವಕುಮಾರ್.